ಕ್ಷಣಾರ್ಧದಲ್ಲಿ ಗಗನಚುಂಬಿ ಕಟ್ಟಡಗಳೇ ಬಿದ್ದೋಯ್ತು. ವಿಶ್ವದ ದೊಡ್ಡ ಸೇತುವೆಗಳು ಸೆಕೆಂಡ್ನಲ್ಲಿ ಸರ್ವನಾಶ ಆಗೋಯ್ತು. ಮೈ ನಡುಗಿಸ್ತಾ ಇದೆ. ಮ್ಯಾನ್ಮಾರ್, ಬ್ಯಾಂಕಾಕ್ ಮತ್ತು ಥೈಲ್ಯಾಂಡ್ನಲ್ಲಿ ಆದಂತಹ ಭೀಕರ ಭೂಕಂಪದ ಆ ದೃಶ್ಯಗಳು. ವಿಶ್ವದ ಅತಿ ದೊಡ್ಡ ಸೇತುವೆಗಳು ಕೇವಲ ಸೆಕೆಂಡ್ಗಳ ಅಂತರದಲ್ಲಿ ಮಗುಚಿ ಬಿದ್ದಿದ್ದಾವೆ. ಮ್ಯಾನ್ಮಾರ್, ಬ್ಯಾಂಕಾಕ್, ಥೈಲ್ಯಾಂಡ್ ಇಲ್ಲಿ ಆದಂತಹ ಪ್ರಬಲ ಭೂಕಂಪ ಮೈ ನಡುಗಿಸುತ್ತೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಮೆಟ್ರೋ ಟ್ರೈನ್ನ ದೃಶ್ಯ, ಗಗನಚುಂಬಿ ಕಟ್ಟಡಗಳು ಯಾವ ರೀತಿಯಾಗಿ ಧರಾಶಾಹಿಯಾಗಿದ್ದಾವೆ, ನೋಡ್ತಾ ಇದ್ದಂಗೆ ನೆಲಕ್ಕುರುಳಿದ್ದಾವೆ ಅನ್ನುವಂತಹ ಡೆಡ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಮೈ ನಡುಗಿಸುತ್ತೆ ಈ ತರದ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಬ್ಯಾಂಕಾಕ್ ಗಡಗಡ ಅಂದ್ರೆ ಒಂದ್ ಕಡೆ, ಮತ್ತೊಂದು ಕಡೆ ಮ್ಯಾನ್ಮಾರ್ನಲ್ಲೂ ಕೂಡ ಪ್ರಬಲ ಭೂಕಂಪ ಆಗಿರೋದು. ಅಂದ್ರೆ ನಾವಿಲ್ಲಿವರೆಗೂ ಕೇಳ್ತಾ ಇದ್ದಂಥದ್ದು ಎಲ್ಲ ಒಂದು ಕಡೆ ಭೂಮಿ ಕಂಪಿಸಿದಂತಹ ರೀತಿಯಲ್ಲಿ ನಮಗೆ ಅನುಭವ ಆಯಿತು ಅನ್ನುವಂಥದ್ದನ್ನ, ಅದನ್ನ ಕೇಳಿನೇ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಬಟ್ ಈ ತರದಂತಹ ದೃಶ್ಯವನ್ನ ನೋಡ್ತಾ ಇದ್ರೆ ಎದೆ ಗಟ್ಟಿಯಾಗಿರ್ಬೇಕು ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಬಿಲ್ಡಿಂಗ್ಗಳು ಉರುಳ್ತಾ ಇದೆ ನೋಡಬಹುದು ನೀವು ದೃಶ್ಯದಲ್ಲಿ. ಜನ ಬದುಕುಳಿದ್ರೆ ಸಾಕು ಅಂತ ಅಲ್ಲಿಂದ ಕಾಲ್ ಕಿತ್ತಿ ಓಡ್ತಾ ಇದ್ದ. ದೊಡ್ಡ ದೊಡ್ಡ ಕಟ್ಟಡಗಳು, ಮನೆಗಳು, ಶಾಪಿಂಗ್ ಮಾಲ್ಗಳು ಎಲ್ಲವೂ ಕೂಡ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್, ಥೈಲ್ಯಾಂಡ್ ಈ ಮೂರು ದೇಶಗಳಲ್ಲಿ ಆದಂತಹ ಡೆಡ್ಲಿ ಭೂಕಂಪ ಆಯಿತು. ನೋಡಿ, ಯಾರೋ ನಿಂತು ಆ ಲೈಟ್ ಕಂಬಗಳನ್ನ ಅಲುಗಾಡಿಸಿದಂಥ ರೀತಿಯಲ್ಲಿ ಭಾಸವೇನು ಆಗ್ತಾ ಇದೆ. ಇದು ಭೂಮಿನೇ ಅಲ್ಲಾಡ್ತಾ ಇರುವಂತಹ ದೃಶ್ಯ ಇದು. ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಇಲ್ಲಿ ಆದಂತಹ ಪ್ರಬಲ ಭೂಕಂಪದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ವಿ ನಾವು. ಕಾರ್ನಲ್ಲಿ ಕುಳಿತಂತಹ ವ್ಯಕ್ತಿಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ಒಂದಿಷ್ಟು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಬಲ ಭೂಕಂಪ 7.2 ಐ ಥಿಂಕ್ ತೀವ್ರತೆಯಲ್ಲಿ ದಾಖಲಾಗಿದೆ ಭೂಕಂಪನದ ತೀವ್ರತೆ. ಒಂದು ಕಡೆ ಮ್ಯಾನ್ಮಾರ್ ಮತ್ತು ಮತ್ತೊಂದು ಕಡೆ ಬ್ಯಾಂಕಾಕ್ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಭೂಕಂಪನದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು, ಮನೆಯಲ್ಲಿದ್ದಂಥವರು ಹೊರಗಡೆ ಓಡಿ ಬಂದು ಜೀವ ಉಳಿಸ್ಕೊಂಡ್ರೆ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಬಳಿ ನಿಂತಂಥವರು ದಿಕ್ಕಾಪಾಲಾಗಿ ಓಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು ನೀವು. ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿನ ಭೂಕಂಪ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸಾಧ್ಯವಿರುವ ಎಲ್ಲ ಸಹಾಯವನ್ನ ಭಾರತ ನೀಡುತ್ತೆ, ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಭಾರತವು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡಲು ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಸನ್ನದ್ಧರಾಗಿರಲು ಸೂಚನೆ ಕೊಟ್ಟಿದ್ದೇನೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಸರ್ಕಾರಗಳ ಜೊತೆಗೆ ಸಂಪರ್ಕದಲ್ಲಿ ಇರುವಂತೆ ನಾನು ಸೂಚನೆ ಕೊಟ್ಟಿದ್ದೇನೆ ಅಂತ ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ. ಈ ಘಟನೆಗೆ ಕಳವಳವನ್ನು ವ್ಯಕ್ತಪಡಿಸಿದರು ಪ್ರಧಾನಿ ಮೋದಿ ಅವರು. สวัสดีทุกคนแผ่นดินไหวกรุงเทพนะฮะแรงมากเลยเนี่ยน้ำบนคอนโดกระชอกเมื่อกี้ขอโทษ ಹಾಗಿದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಹೇಗಿದ್ದಾರೆ ಬ್ಯಾಂಕಾಕ್, ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿರುವಂತಹ ಕನ್ನಡಿಗರು? ಬ್ಯಾಂಕಾಕ್ನಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ? ಇರುವಂತವರೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಈ ಪ್ರಶ್ನೆ ಸಹಜವಾಗಿರುತ್ತೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಕನ್ನಡಿಗರು ಅಲ್ಲಿ ನೆಲೆಸಿದ್ದಾರೆ ಸಹಜವಾಗಿ. ಬ್ಯಾಂಕಾಕ್ನಲ್ಲಿ, ಮ್ಯಾನ್ಮಾರ್ನಲ್ಲಿ ಇರುವಂತಹ ಕನ್ನಡಿಗರು ಎಷ್ಟು ಜನ ಇದ್ದಾರೆ? ಇರುವಂತವರೆಲ್ಲರೂ ಕೂಡ ಈ ಪರಿಸ್ಥಿತಿಯಲ್ಲಿ ಸೇಫ್ ಆಗಿದ್ದಾರಾ? ಹೇಗಿದ್ದಾರೆ ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿರುವಂತಹ ಕನ್ನಡಿಗರು? ಅವರ ಪರಿಸ್ಥಿತಿ ಏನಾಗಿದೆ? ನ್ಯೂಸ್ 18ನಲ್ಲಿ ಬ್ಯಾಂಕಾಕ್ನಿಂದ ಕನ್ನಡಿಗರ ಮುಕ್ತ ಮಾತು. ಅಲ್ಲಿರುವಂತಹ ಆ ಪರಿಸ್ಥಿತಿಯಲ್ಲಿರುವಂತಹ ಕನ್ನಡಿಗರು ನ್ಯೂಸ್ 18 ಜೊತೆ ಮಾತನಾಡಲಿದ್ದಾರೆ. ಕುಸಿದು ಬಿದ್ದಂತಹ ಕಟ್ಟಡಗಳನ್ನ ನೋಡ್ತಾ ಇದ್ರೇನೆ ಇಲ್ಲಿ ಭಯ ಆಗ್ತಾ ಇದೆ. ಇಲ್ಲಿರುವಂತಹ ನಮಗೇನೆ ಇನ್ನು ಆ ಪರಿಸ್ಥಿತಿಯಲ್ಲಿರುವಂತವರ ಸಿಚುವೇಶನ್, ಅವರ ಕಷ್ಟ ನಿಜಕ್ಕೂ ಕೂಡ ಹೇಳತಿರದ್ದಾಗಿದೆ. ರೆಸ್ಕ್ಯೂ ಆಪರೇಷನ್ಗಳು ಕೂಡ ಈಗಾಗಲೇ ನಡೀತಾ ಇದೆ. ಸುಮಾರು ಜನ ಕಣ್ಮರೆಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಎಷ್ಟು ಸಾವು ನೋವುಗಳು ಅನ್ನುವಂತಹ ಆ ಡೀಟೇಲ್ಸ್ ಕೂಡ ಬರಬೇಕಾಗಿದೆ. ಟ್ರೀಟ್ಮೆಂಟ್ಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು ಯಾರೆಲ್ಲ ಈ ಪ್ರಬಲ ಭೂಕಂಪನಕ್ಕೆ ಸಿಕ್ಕು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತವರನ್ನ ರೆಸ್ಕ್ಯೂ ಮಾಡಲಾಗಿದೆ.
ಈ ಬಗ್ಗೆ ಮಾತನಾಡೋದಕ್ಕೆ ಮ್ಯಾನ್ಮಾರ್ ದೇಶದಿಂದಾನೇ ಸ್ವತಃ ಕನ್ನಡಿಗರು ಮೋಹನ್ ಅವರು ಸಂಪರ್ಕದಲ್ಲಿದ್ದಾರೆ, ಲೈವ್ ನಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಆರ್ ಯು ಸೇಫ್? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೋಹನ್ ಸರ್? ಸರ್ ತಾವು ಸುರಕ್ಷಿತವಾಗಿದ್ದೀರಾ? ಆರ್ ಯು ಸೇಫ್? Sir, please continue. Yes. ಮೋಹನ್ ಸರ್ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾತಾಡಿ. ಹೇಳಿ ಸರ್, ನಾನು ಕೇಳ್ತಾ ಇದೆ, ಬಟ್ ಬ್ಯಾಕ್ ಗ್ರೌಂಡ್ ನಿಮ್ದು. ಓಕೆ ಸರ್, ಹೇಗಿದ್ದೀರಾ? ನೀವಿರುವಂತಹ ಸ್ಥಳದಲ್ಲಿ ಎಲ್ಲವೂ ಓಕೆನಾ? ಸುರಕ್ಷಿತವಾಗಿದ್ದೀರಾ? ಓಕೆ, ಏನು ತೊಂದರೆ ಇಲ್ಲ. ಓಕೆ, ಬಿಲ್ಡಿಂಗ್ ಮಾತ್ರ ಅದೊಂದು ಕೊಲ್ಯಾಪ್ಸ್ ಆಗಿರೋ ವಿಡಿಯೋ. ಓಕೆ ಸರ್, ತಾವಿರುವಂತ ಜಾಗ ಯಾವುದು? ನಾನಿರೋದು ಅಯೋಧ್ಯೆ ಅಂತ, ಬ್ಯಾಂಕಾಕ್ ಪಕ್ಕದಲ್ಲಿ. ಓಕೆ, ಸೆಂಟ್ರಲ್ ಥೈಲ್ಯಾಂಡ್ ಇದು. ಓಕೆ ಫೈನ್. ಎಷ್ಟು ವರ್ಷಗಳಿಂದ? ಆಲ್ಮೋಸ್ಟ್ 15 ಇಯರ್ ಆಯ್ತು ಸರ್. ಓಕೆ, ಈ ಭೂಕಂಪನ ನೋಡ್ತಾ ಇದೀವಿ ದೃಶ್ಯಗಳನ್ನ, ಇಲ್ಲಿದ್ದವರಿಗೆ ನಮಗೆ ನಡುಗ್ತಾ ಇದೆ ಮೈ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೇಗಿತ್ತು ಸರ್ ಆ ಸಿಚುವೇಶನ್ ಭೂಕಂಪನ ಆದಾಗ? ಅದು ಇದುವರೆಗೂ ನಾನು ಭೂಕಂಪ ಅನ್ನೋದು, ಅರ್ಥಕ್ವೇಕ್ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ಓಕೆ, ಇದ್ದಾಗ ಸುಮ್ನೆ ತಲೆ ತಿರುಗೋ ತರ ಫೀಲ್ ಆಗ್ತಾ ಇತ್ತು. ಅದ್ ನಾವು ಅನ್ಕೊಂಡು ನಾವು ನಮ್ಗೆ ಸ್ವಂತ ಆಗ್ತಾ ಇದೆ ಅಂತ. ಆಮೇಲೆ ಗೊತ್ತಾಯ್ತು ಎಲ್ರಿಗೂ ಅದೇ ಫೀಲ್ ಆಗ್ತಾ ಇದೆ. ಓಕೆ, ಸಡನ್ ಎಲ್ಲ ನಮ್ಮ ಬಿಲ್ಡಿಂಗ್ ವರ್ಕ್ ಏರಿಯಾದಿಂದ ಎಲ್ಲ ಎಮರ್ಜೆನ್ಸಿ ಏರಿಗೆ ಎಲ್ಲ ಅಸೆಂಬ್ಲ್ ಆಗಿದ್ವಿ. ಓಕೆ, ಆಮೇಲೆ ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಆಗಿದೆ ಅಂತ. ಬಟ್ ಥೈಲ್ಯಾಂಡ್ ಅಲ್ಲಿ ಇರೋದು 4.2 to 4.6 ವರೆಗೂ ಆಗಿದೆ ರೇಂಜ್ ಅಲ್ಲಿ. ಓಕೆ, ಓಕೆ. ನಾರ್ತ್ ಥೈಲ್ಯಾಂಡ್ ಅಲ್ಲಿ ಜಾಸ್ತಿ ಆಗಿರೋದು 7.7. ಯಾವ್ದು ಅಂದ್ರೆ ನಿಯರ್ ಬೈ ಮಯನ್ಮಾರ್ ನಿಯರ್ ಏನಿದೆ ಆ ಝೋನ್ ಅಲ್ಲಿ ಮಾತ್ರ 7.7 ಆಗಿದೆ. ಅಲ್ಲಿ ಸ್ವಲ್ಪ ಮೇಜರ್ ಇಂಪ್ಯಾಕ್ಟ್ ಆಗಿದೆ. ಸೆಂಟ್ರಲ್ ಅಲ್ಲಿ ಅಂದ್ರೆ ಬ್ಯಾಂಕಾಕ್ ಅಲ್ಲಿ ಒಂದು ಮೇಜರ್ ಒಂದು ತುಂಬಾ ಹೈಯೆಸ್ಟ್ ಬಿಲ್ಡಿಂಗ್ ಏನಿತ್ತು ಅದೊಂದು ಕೊಲಾಪ್ಸ್ ಆಗಿದೆ. ಅದು ಇನ್ನು ಆಲ್ಮೋಸ್ಟ್ ಅಬೌಟ್ ಟು ಕಂಪ್ಲೀಟ್ ಆಗೋ ಸಿಚುಯೇಷನ್ ಇತ್ತು. ಇನ್ನು ಯಾರು ಲಿವಿಂಗ್ ಇರ್ಲಿಲ್ಲ. ಹಂಗಾಗಿ ಕನ್ಸ್ಟ್ರಕ್ಷನ್ ವರ್ಕ್ ಅವರು ಸ್ವಲ್ಪ ಸಿಗಾಕೊಂಡಿದ್ದಾರೆ. ಇನ್ನು ಯಾವ್ದು ಡೆತ್ ರಿಪೋರ್ಟ್ ಆಗಿಲ್ಲ. ಥೈ ಪ್ರೆಸಿಡೆಂಟ್ ಆಲ್ರೆಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಬ್ಯಾಂಕಾಕ್ ಮಾತ್ರ, ಬೇರೆ ಕಡೆ ಏನು ತೊಂದರೆ ಇಲ್ಲ. ಬ್ಯಾಂಕಾಕ್ ಮಾತ್ರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಇನ್ನ ಸೌತ್ ಥೈಲ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ಯಾವ್ದು ಬಿಲ್ಡಿಂಗ್ ಅಲ್ಲಿ ಮೇಲಿರೋ ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಬಿಲ್ಡಿಂಗ್ ಮೇಲಿರೋದು ರೂಫ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ವಾಟರ್ ಎಲ್ಲ ಓವರ್ಫ್ಲೋ ಆಗ್ತಾ ಇದೆ. ಅದ್ ಬಿಟ್ರೆ ಇನ್ನ ರೋಡ್ ಅಲ್ಲಿ ಏನೇನಿದೆ ಅದ್ ಮೇಜರ್ ಬ್ರಿಡ್ಜಸ್ ಅದು ಇದು ಏನೋ ತೊಂದರೆ ಆಗಿಲ್ಲ. ಅದೊಂದು 2 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದ್ದಿದ್ದು ಕೊಲಾಪ್ಸ್ ಆಗಿದೆ. ಓಕೆ, ಅಂದ್ರೆ ಈಗ ನೀವಿರುವಂತ ಜಾಗದಿಂದ ಕನೆಕ್ಟಿವಿಟಿ ಇದೆಯಾ ಹೇಗೆ ಸರ್? ಇಲ್ಲ, ಕನೆಕ್ಟಿವಿಟಿ ಏನು ತೊಂದರೆ ಇಲ್ಲ. ಕನೆಕ್ಟಿವಿಟಿ ಅರೌಂಡ್ 40 ಕಿಲೋಮೀಟರ್ಸ್ ಇರೋದು. ಓಕೆ, ರೆಸ್ಕ್ಯೂ ಟೀಮ್ ಬಂತಾ? ರೆಸ್ಕ್ಯೂ ಟೀಮ್ ಇಮಿಡಿಯೇಟ್ 24 hours ಥೈಲ್ಯಾಂಡ್ ಅಲ್ಲಿ ಇರುತ್ತೆ. ಏನ್ ತೊಂದರೆ ಇಲ್ಲ. ವಿತಿನ್ 10 minutes ಯಾವುದೇ ಝೋನ್ ಅಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಥೈಲ್ಯಾಂಡ್ ಅಲ್ಲಿ ರೆಸ್ಕ್ಯೂ ಝೋನ್ಸ್ ಇರುತ್ತೆ. ತೊಂದರೆ ಇಲ್ಲ. ಆಲ್ಮೋಸ್ಟ್ ಮೋರ್ ದನ್ 100 ರೆಸ್ಕ್ಯೂ ಟೀಮ್, ರೆಸ್ಕ್ಯೂ ವೆಹಿಕಲ್ಸ್ ಪ್ಲಸ್ ಎಲ್ಲ ಇದೆ. ಹಾಸ್ಪಿಟಲ್ ವಿಡಿಯೋ ಒಂದು ಕಳ್ಸಿದೀನಿ ಅನ್ಸುತ್ತೆ ನೋಡಿ. ಅದು ಹಾಸ್ಪಿಟಲ್ ಆಲ್ಮೋಸ್ಟ್ ಎಮರ್ಜೆನ್ಸಿಯಿಂದ ಎಲ್ಲ ಹೊರಗಡೆ ಕರ್ಕೊಂಡ್ ಬಂದಿದ್ರು ಬಿಲ್ಡಿಂಗ್ ಇಂದ. ಅದ್ ಬಿಟ್ಟು ಇನ್ನ ಕಂಪನಿ ವರ್ಕರ್ಸ್, ಇನ್ನ ಆಫೀಸ್ ವರ್ಕರ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೊರಗಡೆನೆ ಇದ್ದಾರೆ ಬಿಲ್ಡಿಂಗ್ ಇಂದ. ಇನ್ನು ಒಳಗ್ ಹೋಗಿಲ್ಲ. ಅದ್ ಬಿಟ್ರೆ ಇನ್ನು ಅದೇ ಡೆತ್ ರಿಪೋರ್ಟ್ ಏನು ಡಿಕ್ಲೇರ್ ಮಾಡಿಲ್ಲ. ಅಂದ್ರೆ ಅದು ಮೇಜರ್ ಇನ್ಸಿಡೆಂಟ್ ಅದ್ರ ಬಗ್ಗೆ. ಅದೊಂದು ಬಿಲ್ಡಿಂಗ್ ಮಾತ್ರ ಎಲ್ಲ ಕಡೆನೂ ವಿಡಿಯೋ ಮಾತ್ರ ಎಲ್ಲ. ಸರ್, ನೀವು ಇರೋ ಕಡೆ ಎಷ್ಟು ಜನ ಕನ್ನಡಿಗರಿದ್ದಾರೆ? ಎಲ್ಲರೂ ಈಗ ಇರುವಂತ ಎಲ್ಲಾ ಕನ್ನಡಿಗರು ತಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಎಲ್ಲ ತಾಯಿ ಕನ್ನಡ ಬಳಗ ಅಂತ ಒಂದು ಕಮ್ಯುನಿಟಿ ಗ್ರೂಪೇ ಇದೆ. ಸೊ ಎಲ್ಲರೂ ಡೈಲಿ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಎಷ್ಟು ಜನ ಇದ್ದಾರೆ ಸರ್ ಈಗ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ? ಅಲ್ಲಿ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಆಲ್ಮೋಸ್ಟ್ ಕಮ್ಯುನಿಟಿ ಎಲ್ಲರೂ ಇರ್ತಾರೆ. ಅಂದ್ರೆ ಆಲ್ಮೋಸ್ಟ್ ಒಂದು 300+ ಫ್ಯಾಮಿಲಿ ಇದೆ ಇಲ್ಲಿ ಥೈಲ್ಯಾಂಡ್ ಅಲ್ಲಿ. ಬ್ಯಾಚುಲರ್ಸ್ ಆಲ್ಮೋಸ್ಟ್ 150 to 200 ಬ್ಯಾಚುಲರ್ಸ್ ಇದ್ದಾರೆ. ಇನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ಇಲ್ಲಿ ತಾಯಿ ಕನ್ನಡ ಬಳಗ ಅಂತ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ಸೊ ಎಲ್ಲರೂ ಸೇಫ್ ಆಗಿದ್ದಾರೆ. ಯಾಕಂದ್ರೆ ಈ ಭೂಕಂಪನ ಆದ ತಕ್ಷಣ ಈಗ ನೀವು ಹೇಳಿದ್ರೆ ಗ್ರೂಪ್ ಇರುತ್ತೆ ನಮ್ದು, ಎಲ್ಲರೂ ಕೂಡ ಅಲ್ಲಿ ಕನೆಕ್ಟಿವ್ ಆಗಿರ್ತೀವಿ ಅಂತ ಎಲ್ಲರೂ ಮೆಸೇಜ್ ಕಾಮನ್ಲಿ ಹಾಕ್ತಾರೆ ಸೇಫಾ ಹೇಗೆ ಅಂತ. ಆತರ ಏನಾದ್ರು ಕನ್ವರ್ಸೇಷನ್ ಆಯ್ತಾ?
ಹೌದು ಹೌದು, ಈಗ ಇಮಿಡಿಯೇಟ್ ವಿತಿನ್ 5 minutes ಎಲ್ಲರಿಗೂ ಕಮ್ಯುನಿಕೇಶನ್ ಹೋಗಿದೆ. ಪ್ಲಸ್ ಈ ತರ ಫೀಲ್ ಆಗ್ತಿದೆ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಪ್ಲಸ್ ಬ್ಯಾಂಕಾಕ್ ನಿಯರ್ ಬೈ ಬಿಲ್ಡಿಂಗ್ ಕೊಲಾಪ್ಸ್ ಆಗಿರೋದಲ್ಲ, ಆ ಸರೌಂಡಿಂಗ್ ಪೀಪಲ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಕಮ್ಯುನಿಕೇಶನ್ ಕೊಡ್ತಾ ಇರ್ತಾರೆ. ಓಕೆ, ಈಗ ಜಾಸ್ತಿ ಟ್ರಬಲ್ ಆಗಿರೋ ಕಡೆ ಇರುವಂತ ಪೀಪಲ್ಸ್ ನಮ್ಮ ಕನ್ನಡಿಗರು, ಅದು ನಿಮ್ಮ ಗ್ರೂಪ್ ಅಲ್ಲಿ ಇರುವಂತವ್ರು ಯಾರಾದ್ರೂ ಏನಾದ್ರು ಹೇಳ್ಕೊಂಡ್ರೆ ಈ ತರ ಸಮಸ್ಯೆ ಆಗಿದೆ ಅಂತ ಏನಾದ್ರು ಮೆಸೇಜ್ ಹಾಕಿದ್ರ? ಅಂದ್ರೆ ವೆರಿ ನಿಯರ್ ಅಂದ್ರೆ ಯಾರು ಇಲ್ಲ ಅಲ್ಲಿ. ಓಕೆ. ಅಂದ್ರೆ ಅದು ಆಕ್ಚುಲಿ ಮಾರ್ಕೆಟಿಂಗ್ ಏರಿಯಾ, ಅಂದ್ರೆ ಚತುಚಾಕ್ ಅಂತ ಒಂದು ಏರಿಯಾ ಇದೆ. ಆ ಬಾಂಕ್ತು ರೈಲ್ವೆ ಸ್ಟೇಷನ್ ನಿಯರ್ ಬೈ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಓಕೆ. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ 2100 million ಪ್ರಾಜೆಕ್ಟ್ ಅದು. ಫೈನ್. ಆ ಬಿಲ್ಡಿಂಗ್. ಓಕೆ. ಈ ಟೈಮ್ ಅಲ್ಲಿ ತಾವೆಲ್ಲಿದ್ರಿ? ಆಫೀಸಲ್ಲಿ ಇದ್ರ? ಅಂದ್ರೆ ವರ್ಕ್ ಮಾಡ್ತಾ ಇದ್ನಿ ಅಂತ ಹೇಳಿದ್ರಲ್ವಾ? ಆಫೀಸಲ್ಲಿ ಇದ್ರ ಹೇಗೆ? ಇಮಿಡಿಯೇಟ್ ಆತರ ಫೀಲ್ ಆಯ್ತು. ಅಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅರ್ಥಕ್ವೇಕ್ ಹೇಗಿರುತ್ತೆ ಅಂದ್ರೆ ಗೊತ್ತಿರ್ಲಿಲ್ಲ ಇದುವರೆಗೂ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆತರ ನಮ್ಗೆ ಒಂಥರ ತಲೆ ತಿರುಗೋ ತರ ಫೀಲ್ ಆಗುತ್ತೆ. ಬಟ್ ನಮ್ಗೆ ಐಡೆಂಟಿಫೈ, ಆಮೇಲೆ ವಾಲ್ ಅಲ್ಲಿ ಕ್ಯಾಲೆಂಡರ್ ಮತ್ತೆ ಇದೆಲ್ಲ ಶೇಕ್ ಆಗುವಾಗಲೇ ಗೊತ್ತಾಗಿರೋದು ನಮ್ಗೆ. ಓಕೆ, ಹೌದು. ಇದು ಫಸ್ಟ್ ಟೈಮ್ ಫೀಲ್ ಆಗಿರೋದು ಎಕ್ಸ್ಪೀರಿಯನ್ಸ್. ತಾವು ಸಡನ್ ಅಲ್ಲಿ ಬಂಕರ್ಗಳೇನಾದ್ರೂ ಇದೆಯಾ ಸರ್? ಈ ಕೆಲವೊಂದು ದೇಶಗಳಲ್ಲಿ ವಿಶೇಷವಾಗಿ ಬಂಕರ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಈ ತರ ಆದಂತ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿರೋದಕ್ಕೆ ತಾವು ಅಲ್ಲಿ ಹೋಗಿದ್ರಾ? ಹೇಗೆ ಬಂಕರ್ಗಳಿದೆಯಾ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಬಂಕರ್ ಆತರ ಸೆಂಟ್ರಲ್ ಥೈಲ್ಯಾಂಡ್ ಅಲ್ಲಿ ಯಾವ್ದು ಆತರ ಬಂಕರ್ ಏನು. ಓಕೆ. ಅಂದ್ರೆ ಎಲ್ಲ ಓಪನ್ ಝೋನ್ ತುಂಬಾ ಇರುತ್ತೆ. ಎಲ್ಲಾ ಕಂಪ್ನಿಯ ಆಫೀಸ್ ಆಗ್ಲಿ ಎಲ್ಲಾದ್ರು ಸೇಫ್ಟಿ ಝೋನ್ ಅಂತ ಇರುತ್ತಲ್ಲ, ಸೇಫ್ಟಿ ಅಸೆಂಬ್ಲಿ ಏರಿಯಾ. ಓಕೆ. ಎಲ್ಲರೂ ಅಲ್ಲಿಗೆ ಅಸೆಂಬ್ಲಿ ಆಗಿದ್ದು. ಅದು ಬಿಟ್ಟರೆ ಬಂಕರ್ ಆತರ ಅಷ್ಟೊಂದು ಸೀರಿಯಸ್ ಆಗಿಲ್ಲ. ಸೇಫ್ಟಿ ಅಸೆಂಬ್ಲಿ ಅಂದ್ರೆ ಹೇಗಿರುತ್ತೆ ಸರ್ ಅಲ್ಲಿ? ಅಸೆಂಬ್ಲಿ ಏರಿಯಾ ಅಂದ್ರೆ ಎಮರ್ಜೆನ್ಸಿ ಅಸೆಂಬ್ಲಿ ಏರಿಯಾ, ಎಲ್ಲ ಸೇಫ್ಟಿ ಝೋನ್ ಅಂತ ಇರುತ್ತಲ್ಲ. ಯಾವುದೇ ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಇಲ್ಲಿ 3 ಕ್ಯಾಟಗರಿ ಇರುತ್ತೆ, ಸೇಫ್ಟಿ ಪ್ಲಸ್ ರೀಸೈಕಲ್ ಆತರ ಇರುತ್ತಲ್ಲ. ಸೊ ಅದೇ ತರ ಸೇಫ್ಟಿ ಝೋನ್ ಇರುತ್ತಲ್ಲ. ಓಕೆ. ಸೊ ಫೈರ್ ಆಗ್ಲಿ ಈ ತರ ಅದರ್ ಅನ್ಎಕ್ಸ್ಪೆಕ್ಟೆಡ್ ಎನಿಥಿಂಗ್ಸ್ ಆಗ್ಲಿ, ಅದು ಎಮರ್ಜೆನ್ಸಿ ಏರಿಯಾಗೆ ಆಗ್ತಾರಲ್ಲ. ಓಕೆ. ಸದ್ಯಕ್ಕೆ ಹೇಗಿದೆ ಸರ್ ಸ್ಥಿತಿಯಲ್ಲಿ? ಅವಾಗ ಭೂಕಂಪ ಆದಾಗ ಈಗ? ಇವಾಗ ಎಲ್ಲ ನಾರ್ಮಲ್ ಆಗಿದೆ. ಇನ್ನು ಸ್ವಲ್ಪ ಜನ ಮನೆಗೆ ಹೋಗಿದ್ದಾರೆ. ನಾವಿನ್ನು ಆಫೀಸಲ್ಲಿ ಇದ್ದೀವಿ. ಓಕೆ. ಪ್ಲಸ್ ಇನ್ನ ಬಿಲ್ಡಿಂಗ್ ನಿಯರ್ ಬೈ ಮಾತ್ರ ಸರೌಂಡಿಂಗ್ ಅಲ್ಲಿ ಮಾತ್ರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲಿ ಯಾರು ಎಂಟ್ರಿ ಕೊಡ್ತಾರೆ. ಫೈನ್. ಮನೆ ಎಷ್ಟು ದೂರ ಸರ್? ತಾವಿರೋ ಈಗ ಆಫೀಸಲ್ಲಿ ಇದೀನಿ ಅಂತ ಹೇಳಿದ್ರಲ್ವಾ, ಇಲ್ಲಿಂದ ಮನೆ ಎಷ್ಟು ದೂರ ಇದೆ ನಿಮ್ದು? ಇಲ್ಲ, ಮನೆ ವೆರಿ ನಿಯರ್. ಓಕೆ. ಮನೇಲೆಲ್ಲ ಸೇಫಾ? ಕಾಲ್ ಮಾಡಿದ್ರ, ಮಾತಾಡಿದ್ರ? ಎಲ್ಲ ಸೇಫ್ ಆಗಿ. ಓಕೆ. ಯಾರೆಲ್ಲ ಇದ್ದಾರೆ ಸರ್ ಮನೇಲಿ? ಇಲ್ಲ, ಈಗ ಸದ್ಯಕ್ಕೆ ನಾನು ಒಬ್ಬನೇ ಇರೋದು. ಫೈನ್. ಓಕೆ. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ನಮ್ಮ ಏರಿಯಾದಲ್ಲಿ 25 ಮೆಂಬರ್ಸ್ ಇದ್ದಾರೆ, 25 ಫ್ಯಾಮಿಲೀಸ್ ಇದೆ. ಓವರ್ ಆಲ್ ಥೈಲ್ಯಾಂಡ್ 300 to 500 ಪ್ಲಸ್ ಇದೆ. ಓಕೆ. ಅನೌನ್ಸ್ಮೆಂಟ್ಗಳೇನಾದ್ರೂ ಆಗ್ತಾ ಇದೆಯಾ ಸರ್? ಎಮರ್ಜೆನ್ಸಿ ಅನೌನ್ಸ್ಮೆಂಟ್ಸ್ ಅಂದ್ರೆ ಆಲ್ರೆಡಿ ಇಲ್ಲಿ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಪ್ಲಸ್ ನ್ಯೂಸ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ವಿತಿನ್ 5 minutes ಎಲ್ಲ ಕಡೆ ಅನೌನ್ಸ್ ಮಾಡಿದ್ದಾರೆ. ಪ್ಲಸ್ ಪ್ರೆಸಿಡೆಂಟ್ ಅನೌನ್ಸ್ ಮಾಡಿದ್ದಾರೆ ಎಮರ್ಜೆನ್ಸಿ ಡಿಕ್ಲೇರ್ ಓನ್ಲಿ ಫಾರ್ ಬ್ಯಾಂಕಾಕ್ ಅಂತ. ಓಕೆ. ಈಗ ಅಲ್ಲಿ ಅವರೇ, ಈಗ ನಿಮ್ಮ ಕೊಲೀಗ್ಸ್ ಇರ್ತಾರಲ್ಲ, ಏನಾದ್ರು ಹೇಳಿದಾರ ಹಿಂದೆ ಈ ತರ ಯಾವತ್ತಾದ್ರೂ ಆಗಿತ್ತು ಅನ್ನೋ ತರ ಈ ರೇಂಜ್ಗೆ? ಇಲ್ಲ, ಇದಾರೆ ನಮ್ಮ ಜೊತೆ ಇದಾರೆ, ಬಟ್ ಅವರು ಇಂಗ್ಲಿಷ್ ಮಾತಾಡಲ್ಲ. ಪ್ಲಸ್ ಇಲ್ಲಿ ಬರಲ್ಲ. ಅಲ್ಲ, ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತಾರಲ್ವಾ, ಅದನ್ನ ಕೇಳ್ತಾ ಇದ್ದೆ. ಹೇಳಿದ್ದಾರೆ. ಅದೇ ಇದುವರೆಗೂ ಆಗಿಲ್ಲ, ಇದುವರೆಗೂ ಅವ್ರಿಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅವ್ರಿಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಷ್ಟು ಮಟ್ಟದಲ್ಲಿ ಫಸ್ಟ್ ಟೈಮ್? ಹೌದು. ಈ ತರ ಫೀಲ್ ಆಗುತ್ತ ಅಂದ್ರೆ ಈ ತರ ಅಷ್ಟು ಆಲ್ಮೋಸ್ಟ್ 20 ಸೆಕೆಂಡ್ ಮೇಲೆ ಇತ್ತು ಆಲ್ಮೋಸ್ಟ್ ಫೀಲಿಂಗ್. ಓಕೆ. ತಾವು ಆಫೀಸಲ್ಲಿ ಇದ್ರಲ್ಲ ಸರ್, ಎಷ್ಟನೇ ಫ್ಲೋರ್ ಅಲ್ಲಿ ಇದ್ರಿ? ಫಸ್ಟ್ ಫ್ಲೋರ್. ಓಕೆ. ಅಂದ್ರೆ ತುಂಬಾ ಶೇಕ್ ಆಯ್ತಾ ಅಂತ? ಯಾಕಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ನೋಡ್ತಾ ಇದೀವಿ ನಾವು. ಹೌದು, ಆಲ್ಮೋಸ್ಟ್ ಕ್ಯಾಲೆಂಡರ್ ವಾಲ್ ಏನಿದೆ ಅದು ಮತ್ತೆ ನಿಂತ್ಕೊಂಡ್ರೆ ಫೀಲ್ ಆಗ್ತಿತ್ತು, ನಮಗೆ ಗೊತ್ತಾಗ್ತಿತ್ತು ಏನೋ. ಅಂದ್ರೆ ಜನರಲ್ ಆಗಿ ಒಂದು ತಲೆ ತಿರುಗಿ ಬರುತ್ತಲ್ಲ, ಆ ತರ ಫೀಲ್ ಆಗ್ತಿತ್ತು. ಓಕೆ. ಜೈಂಟ್ ವೀಲ್ ಅಲ್ಲಿ ನಾವು ಇದಾಗ್ತೀವಲ್ಲ, ಫಾಲ್ ಆಗ್ತೀವಲ್ಲ, ಆ ಫೀಲ್ ಎಲ್ಲರಿಗೂ ಆಗ್ತಿತ್ತು. ಸಡನ್ ಆಗಿ ನಾವು ಏನಾಯ್ತು ಅಂತಾನೆ ಗೊತ್ತೇ ಇರಲ್ಲ. ಆ ತರ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಹೆಂಗಿತ್ತು ಸರ್ ಆ ಸಡನ್ ಸಿಚುವೇಶನ್? ಎಲ್ಲರೂ ತಮ್ಮಷ್ಟಕ್ಕೆ ತಾವು ವರ್ಕ್ ಮಾಡ್ತಾ ಇದ್ರಿ, ಅಂದ್ರೆ ತುಂಬಾ ಕಿರ್ಚಾಡ್ಕೊಂಡ್ರ ಹೇಗೆ? ಕಾಮ್ ಆಗಿದ್ರ? ಆಬ್ವಿಯಸ್ಲಿ ಕಾಮ್ ಆಗಿರಲ್ಲ. ವೆರಿ ರೇರ್ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದು. ಎಲ್ಲ ನಮ್ಮ ಆಫೀಸಲ್ಲಿ ಆದ್ರೆ ಎಲ್ಲಾನು ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿನೇ ಎಲ್ಲರೂ ಎಕ್ಸಿಟ್ ಹೋಗಿರೋದು. ಓಕೆ. ಏನಾಯ್ತು ಏನೋ ಗೊತ್ತಿಲ್ಲ, ಹೊರಗಡೆ ಹೋಗೋವರೆಗೂ ಅಷ್ಟೇ ಗೊತ್ತಿರೋದು. ಎಲ್ಲರಿಗೂ ಸಡನ್ ಆಗಿ ಎಲ್ಲರೂ ಹೋಗುದು. ಎಕ್ಸಾಕ್ಟ್ ಯಾವ ಟೈಮ್ ಸರ್ ಆಗಿದ್ದು? ಇಲ್ಲಿ ಥೈಲ್ಯಾಂಡ್ ಟೈಮ್ ಆಲ್ಮೋಸ್ಟ್ 1:15. ಓಕೆ. ಆಫ್ಟರ್ನೂನ್. 1:15 ಆಫ್ಟರ್ನೂನ್.
ಎಷ್ಟು ಟೈಮ್ ಡ್ಯೂರೇಷನ್? ಆಲ್ಮೋಸ್ಟ್ ಒಂದು ನಮ್ಮ ಫೀಲಿಂಗ್ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ 20 to 25 ಸೆಕೆಂಡ್ಸ್ ಆಗಿದೆ. ಆಲ್ಮೋಸ್ಟ್ ಒನ್ ಮಿನಿಟ್. ಇದ್ರ ಬಂದು ಥೈಲ್ಯಾಂಡ್ ಅಲ್ಲಿ 4.2 ರಿಪೋರ್ಟ್ ತೋರಿಸ್ತಾ ಇರೋದು. ಹೌದು, ಸೆಂಟ್ರಲ್ ಥೈಲ್ಯಾಂಡ್ ಅಲ್ಲಿ. ಇದ್ರಲ್ಲಿ ನಾರ್ತನ್ ಥೈಲ್ಯಾಂಡ್ ಅಲ್ಲಿ 7.7 ಅಂತ ಇದೆ. ಅಲ್ಲಿ ಇನ್ನು ಅದ್ರದ್ದು ರಿಪೋರ್ಟ್ ಇನ್ನು ಏನು ಅಷ್ಟು ಗೊತ್ತಿಲ್ಲ ನಮ್ಗೆ. ಅದ್ರದ್ದು ಬಗ್ಗೆ ಸಪೋಸ್ ಏನಾದ್ರು ನನ್ಗೆ ಡೀಟೇಲ್ ಇದ್ರೆ ಶೇರ್ ಮಾಡ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತನಾಡೋದಕ್ಕೆ ತುಂಬಾ ಧನ್ಯವಾದಗಳು. NRI ಫೋರಂನ ಉಪಾಧ್ಯಕ್ಷರು ಆರತಿ ಕೃಷ್ಣ ಅವರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಾ, ನಮಸ್ತೆ ಮ್ಯಾಮ್, ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ತುಂಬಾ ಭೀಕರತೆಯಾಗಿ ಆಗಿದೆ ಭೂಕಂಪ. ಎಷ್ಟು ಜನರ ಕನ್ನಡಿಗರು ತಮಗೆ ಕಾಲ್ ಮಾಡಿದ್ರು, ಜೊತೆಗೆ ನೀವು ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರ ಇಲ್ಲಿವರೆಗೆ? ನಮಗಿನ್ನು ಯಾರು ಕಾಲ್ ಮಾಡಿಲ್ಲ. ನಾವು ಬರೀ ನಮ್ಮ ಒಂದು ರಾಯಬಾರಿ ಕಚೇರಿ ಏನಿದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದೀವಿ. ಕನ್ನಡದವ್ರು ಯಾರು ಸಮಸ್ಯೆಗೆ ಸಿಕ್ಕಾಕೊಂಡ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ. ಫೈನ್. ಇನ್ನು ನಮ್ಗೆ ಯಾವ್ದು ಕಾಲ್ ಬಂದಿಲ್ಲ. ಓಕೆ, ಬಂದ ಮೇಲೆ ನಾವು NRI ಫೋರಂನಿಂದ ಅವ್ರಿಗೆ ಏನ್ ಸಹಾಯ ಬೇಕೋ ಮಾಡ್ತೀವಿ. ಮತ್ತೆ ನಮ್ನು ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋ ಒಂದು ನಮ್ ಲ್ಯಾಂಡ್ಲೈನ್ ನಂಬರ್ ಏನಿದೆ ಅದನ್ನು ಕೊಡ್ತೀನಿ. ಅದು 0802203 5183. ಓಕೆ, ಅಲ್ಲಿ ಕಾಲ್ ಮಾಡ್ಲಿ. ಅಲ್ಲಿ ಯಾರೇ ಸಮಸ್ಯೆಗೆ ಸಿಕ್ಕಾಕೊಂಡ್ರು ಕೂಡ ನಮ್ಮ ಸರ್ಕಾರದಿಂದ ನಮ್ಮ ಕನ್ನಡಿಗರು ಯಾರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಏನ್ ಬೇಕೋ ನಾವು ರಾಯಬಾರಿ ಕಚೇರಿ ಜೊತೆ ಕೋಆರ್ಡಿನೇಟ್ ಮಾಡೋದಾಗ್ಲಿ ಅಥವಾ ನಮ್ಮ ವಿದೇಶಾಂಗ ಸಚಿವಾಲಯ ಜೊತೆ ಕೋಆರ್ಡಿನೇಷನ್ ಆಗ್ಲಿ ನಾವು ಮಾಡ್ತೀವಿ. ಮ್ಯಾಮ್, ರಾಯಬಾರಿ ಕಚೇರಿಯಿಂದ ಏನಾದ್ರು ನಂಬರ್ಸ್ ಕೊಟ್ಟಿದಾರಾ ಇಷ್ಟು ಜನ ಏನು ಅಂತ? ಇನ್ನೂ ಕೊಟ್ಟಿಲ್ಲ ಅವರು. ಓಕೆ, ಅವರು ವೆಬ್ಸೈಟ್ ಅಲ್ಲಿ ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರದ್ದೊಂದು ಹೆಲ್ಪ್ ಲೈನ್ ಮತ್ತೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಹಾಕಿರ್ತಾರೆ ವೆಬ್ಸೈಟ್ ಅಲ್ಲಿ. ಓಕೆ, ಅದು ಲೋಕಲ್ ನವ್ರು ಇರೋರು ಅದನ್ನ ನೋಡ್ಬಿಟ್ಟು ಕಾಲ್ ಮಾಡ್ತಾರೆ. ಓಕೆ ಮ್ಯಾಮ್, ಕೆಲವೊಂದಿಷ್ಟು ಕಡೆ ಕನೆಕ್ಟಿವಿಟಿ ಇರೋದಿಲ್ಲ, ಯಾಕಂದ್ರೆ ಈ ರೀತಿಯಾಗಿ ಬಿಲ್ಡಿಂಗ್ಸ್ ಗಳು ಕೊಲಾಪ್ಸ್ ಆದಾಗ. ಹೌದು, ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೇನೆ ನನಗೂ ಕೂಡ ಅಲ್ಲಿ ಫೋನಿಗೆ ಸಿಕ್ಲಿಲ್ಲ ಯಾರುನು. ಫೈನ್. ಅದಕ್ಕೇನೆ ನಾನು ಮೆಸೇಜ್ ಮಾಡಿದ್ದೀನಿ. ಬಿಕಾಸ್ ಅಲ್ಲಿ ಸಿಚುವೇಶನ್ ಆ ತರ ಇರೋದ್ರಿಂದ ಮತ್ತೆ ಫೋನಲ್ಲಿ ಟ್ರೈ ಮಾಡೋ ಬದಲು ನಾನು ಕೂಡ ಮೆಸೇಜ್ ಕಳಿಸಿದ್ದೀನಿ. ಓಕೆ, ಖಂಡಿತ ಅಲ್ಲಿ ಕನ್ನಡಿಗರು ಸಿಕ್ಕರೆ ಅವ್ರು ನನಗೆ ಖಂಡಿತ ಫೋನ್ ಮಾಡ್ತಾರೆ. ಓಕೆ, ತಮ್ಮಿಂದ ಈ NRI ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ರೆಸ್ಕ್ಯೂ ಆಪರೇಷನ್ಸ್ ಎಲ್ಲ? ನಮಗೆ ಯಾವಾಗ ಕಾಲ್ ಬರುತ್ತೋ ಅವಾಗಿಂದ ನಾವು ಶುರು ಮಾಡ್ತೀವಿ. ಅಂದ್ರೆ ಅಲ್ಲಿಂದ ಇವಾಗ ಅಲ್ಲಿ ಸಿಚುವೇಶನ್ ಹೇಗಿದೆಯೋ ಗೊತ್ತಿಲ್ವಲ್ಲ. ಅಲ್ಲಿಂದ ಫ್ಲೈಟ್ಸ್ ಕೂಡ ಬರೋದೆಲ್ಲ ಕಷ್ಟ ಆಗುತ್ತೆ. ಇನ್ನ ಒಂದು 2-3 ದಿವಸ ಅಂತೂ ತಗೊಳುತ್ತೆ. ಅಲ್ಲಿ ತನಕ ಅವರಲ್ಲಿ ಎಲ್ಲೆಲ್ಲಿ ಶೆಲ್ಟರ್ ಕೊಡ್ಬೇಕು ಅಲ್ಲಿ ಅರೇಂಜ್ ಮಾಡ್ತಾರೆ ಅಲ್ಲಿ. ಅದಾದ್ಮೇಲೆನೆ ಇದೆಲ್ಲ ಸ್ಟಾರ್ಟ್ ಆಗೋದು. ನಾನು ರಾಯಬಾರಿ ಕಚೇರಿಗೆ ಆದಷ್ಟು ಟ್ರೈ ಮಾಡಿ ಮಾತಾಡಿ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ತಗೋತೀನಿ. ನಾನು ಡೆಲ್ಲಿಲಿ ಇದ್ದೀನಿ. ಇಲ್ಲಿ ನಮ್ಮ ವಿದೇಶಾಂಗ ಇಲಾಖೆಗೂ ಕೂಡ ಫೋನ್ ಮಾಡಿ ಅವ್ರ ಹತ್ರ ಏನಾದ್ರು ಅಪ್ಡೇಟ್ ಇದ್ರೆ ತಗೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಮ್ಯಾಮ್, ಯಾವ ರೀತಿ ನಡೆಯುತ್ತೆ ಮೇಡಮ್ ರೆಸ್ಕ್ಯೂ ಆಪರೇಷನ್ಸ್ ತಮ್ಮ ಕಡೆಯಿಂದ? ಅಲ್ಲ, ನಮ್ಮ ಸರ್ಕಾರದಿಂದ ನಾವು ನೋಡ್ಬೇಕು ಅಲ್ಲಿಂದ ಹೇಗೆ ಇದು ಚಾರ್ಟರ್ಡ್ ಫ್ಲೈಟ್ ಅದು ಮಾಡ್ಬೋದಾ, ಎಷ್ಟು ಜನ ಇದ್ದಾರೆ, ಫಸ್ಟ್ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನ ರೆಸ್ಕ್ಯೂ ಮಾಡ್ಬೇಕು, ಅದೆಲ್ಲ ಗೊತ್ತಾಗ್ಬೇಕಲ್ಲ. ಓಕೆ, ನಮ್ಗೆ ಅಲ್ಲಿ ಡೇಟಾಬೇಸ್ ಕನ್ನಡದವ್ರು ಎಷ್ಟು ಜನ ಇದಾರೆ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ನಮ್ದು ಈಗ ಮತ್ತೆ NRI ಫೋರಂ 5 ವರ್ಷ ಆದ್ಮೇಲೆ ಮತ್ತೆ ಆಕ್ಟಿವೇಟ್ ಆದ್ಮೇಲೆ ಈಗ ನಾವು ಮತ್ತೆ ಡೇಟಾಬೇಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಪ್ರತಿಯೊಂದು ಕಂಟ್ರಿಲಿ ಇರೋ ಕನ್ನಡಿಗಕ್ಕೂ. ಓಕೆ, ಸೊ ಹಾಗಾಗಿ ನಮ್ಮ ಹತ್ರ ಕರೆಕ್ಟ್ ಆಗಿ ಡೇಟಾಬೇಸ್ ಎಷ್ಟು ಜನ ಇದ್ರು ಅಲ್ಲಿ ಅನ್ನೋದಿಲ್ಲ. ಓಕೆ, ಹಾಗಾಗಿ ಈಗ ನಮ್ಗೆ ಇನ್ಫಾರ್ಮೇಶನ್ ಬಂದ್ಮೇಲೆ ಯಾರು ಸಿಕ್ಕಾಕೊಂಡಿದ್ರು. ಕೆಲವರು ವಿಸಿಟರ್ಸ್ ಕೂಡ ಹೋಗಿದ್ದಾರೆ. ಹೌದು ಹೌದು, ಅಲ್ಲಿ ಇರೋರೇ ಅಂತಲ್ಲ, ಇಲ್ಲಿಂದನೂ ಹೋಗಿದ್ದಾರೆ. ಬಿಕಾಸ್ ಥೈಲ್ಯಾಂಡ್ ನಿಮ್ಗೆ ಗೊತ್ತಿದ್ದಂಗೆ ತುಂಬಾ ಜನ ವಿಸಿಟರ್ಸ್ ಡೇ ಟು ಡೇ ಹೋಗ್ತಾರೆ. ಟೂರಿಸ್ಟ್ ಪ್ಲೇಸ್. ಆ ಟೂರಿಸ್ಟ್ ಪ್ಲೇಸ್ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ. ಕರೋನಾ ಟೈಮ್ ಆಗಿರ್ಬೋದು, ಇಲ್ಲಿಂದ ವಿಸಿಟ್ ಹೋಗಿ ಅಲ್ಲಿ ಸಿಕ್ಕಾಕೊಂಡಿರೋರು. ಬೇರೆ ಟೈಮಲ್ಲೂ ವಿಸಿಟ್ ಹೋಗಿ ಅಲ್ಲಿ ಏನೋ ಒಂದು ಮೊನ್ನೆ ಇತ್ತೀಚೆಗೆ ಒಂದು ಡೆತ್ ಆಯ್ತು, ಆಮೇಲೆ ಅವರು ಡೆಡ್ ಬಾಡಿ ತಗೊಂಡು ಬರ್ಬೇಕಾಗಿತ್ತು. ಸೊ ಅದಕ್ಕೆ ಪರ್ಮಿಷನ್ ಬೇಕು ಅಂತ ಫೋನ್ ಮಾಡಿದ್ರು. ಆ ತರದ್ದು ವಿಸಿಟರ್ಸ್ ನನಗೆ ತುಂಬಾ ಸಮಸ್ಯೆಗಳು ಬಂದಿದೆ ಹೊರತು ಅಲ್ಲಿ ಇರೋರ್ದು ಅಷ್ಟೊಂದು ಬಂದಿಲ್ಲ. ನನಗೆ ಗೊತ್ತಿದ್ದಂಗೆ ಅಲ್ಲಿ ಬೇರೆ ನಮ್ಮ ನಾರ್ತ್ ಇಂಡಿಯಾದವ್ರು ಜಾಸ್ತಿ ಇದ್ದಾರೆ, ಸಿಂಧೀಸ್ ಎಲ್ಲ ಜಾಸ್ತಿ ಇದ್ದಾರೆ, ಪಂಜಾಬ್ನವರು, ಗುಜರಾತ್ನವರೆಲ್ಲ. ಬಟ್ ಕನ್ನಡಿಗರು ನಾನು ಹೋದಾಗ್ಲೂ ಕೂಡ ನನಗೆ ಅಷ್ಟೊಂದು ಸಿಕ್ಕಿಲ್ಲ. ಹಾಗಾಗಿ ಸೊ ಯು ಮೀನ್ ರಾಯಬಾರಿ ಕಚೇರಿಯಿಂದ ಒಂದು ನಂಬರ್ಸ್ ಏನಾದ್ರು ಬಂದ್ರೆ ಎಲ್ಲಿದ್ದಾರೆ ಅಂತಂದ್ರಾಗ ತಾವು ಆಕ್ಟಿವ್ ಆಗ್ತೀರಾ? ಹೌದೌದು, ಅವರೇ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಅಂದ್ರೆ ಆಲ್ಮೋಸ್ಟ್ ಇದು ನಾವು ಅಲ್ಲಿರೋರೇ ಮಾತಾಡ್ಸಿದ್ದು ಮೇಡಮ್. ಈಗ 1:55 ಆಯ್ತಂತೆ, ಇಲ್ಲಿವರೆಗೂ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ವಾ ಅಂತ?
ಇಲ್ಲ, ನಮಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಇನ್ನು. ಓಕೆ. ನಾನು ಅಲ್ಲಿ ಕೂಡ ಕೇಳಿದೆ, ನಮ್ದು ಅಲ್ಲಿ ನಾನು ಡೆಲ್ಲಿಲಿ ಇದ್ದೀನಿ, ಬಟ್ ಅಲ್ಲಿ ಕೂಡ ವಿಧಾನಸೌಧ ವಿಕಾಸಸೌಧದಲ್ಲಿ ಯಾವುದು ಕೂಡ ಕಾಲ್ ಬಂದಿಲ್ಲ. ಓಕೆ ಮ್ಯಾಮ್, ತಾವೀಗ ಒಂದು ರೆಸ್ಕ್ಯೂ ನಂಬರ್ ಹೇಳಿದ್ರಿ, ಐ ಥಿಂಕ್ ಹೆಲ್ಪ್ ಲೈನ್ ನಂಬರ್, ಅದು ಅಲ್ಲ, ಅದು ನನ್ನ ಆಫೀಸ್ದು 0802203 ಫೈನ್ 5183, ಅದು ನಮ್ಮ ಆಫೀಸ್ ನಂಬರು. ಸೊ ದಟ್ ಅದು ಅಲ್ಲಿ ಏನಾದ್ರು ಸಮಸ್ಯೆ ಆಗಿರೋರು ನಮಗೆ ಫೋನ್ ಮಾಡ್ಲಿ ಅಂತ ಆ ನಂಬರ್ಗೆ ಮಾಡಕ್ಕೆ ನಾನು ಕೊಟ್ಟಿದ್ದೀನಿ. ಓಕೆ ಮ್ಯಾಮ್, ಅಲ್ಲ ಅಲ್ಲಿ ಅವರಿಗೆ ಹೇಗೆ ರೀಚ್ ಆಗುತ್ತೆ ಅಂತ? ಅದೇ ಅಲ್ಲಿ ಅವ್ರಿಗೆ ಈಗ ನೀವು ಯಾರು ಈ ಟಿವಿ ನೋಡ್ತಿರೋರಿಗೆ ರೀಚ್ ಆಗುತ್ತೆ, ಇಲ್ಲ ಅಂದ್ರೆ ನಾವು ನಮ್ಮ ರಾಯಭಾರಿ ಕಚೇರಿಗೆ ಕೊಡ್ತೀವಿ. ಓಕೆ ಓಕೆ, ಅಲ್ಲಿ ಅನೌನ್ಸ್ಮೆಂಟ್ಸ್ ಏನಾದರೂ ಮಾಡಿಸ್ತಾರಾ ಅಂತ? ಇಲ್ಲ, ಅವ್ರ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ. ಓಕೆ, ಕರ್ನಾಟಕದವ್ರು ಯಾರಿದ್ರೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಅದನ್ನ ಹಾಕ್ತಾರೆ. ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಕನ್ನಡದವರು ಅಲ್ಲಿ ಚಾನೆಲ್ಗೆ ಯಾರಾದ್ರೂ ಸಿಕ್ಕಿದ್ರಾ? ಎಸ್ ಮ್ಯಾಮ್, ಮೋಹನ್ ಅಂತ ಒಬ್ರು ಮಾತನಾಡಿದ್ರಿ ಈಗ. ವಿಸಿಟ್ಗೆ ಹೋದವ್ರ ಅಥವಾ ಅಲ್ಲೇ ಇರೋರು? ಅಲ್ಲೇ ಇರೋರು ಮೇಡಮ್, ಐ ಥಿಂಕ್ 15 years ಇಂದ ಅಲ್ಲೇ ಇದ್ದಾರೆ ಅವ್ರೀಗ. ಸೊ ನಾವು ಮಾತಾಡಿಸಿದ್ವಿ, ಅವರ ಗ್ರೂಪ್ ಅಲ್ಲಿ ಐ ಥಿಂಕ್ ಒಂದು 300 ಮೆಂಬರ್ಸ್ಗಿಂತ ಜಾಸ್ತಿ ಇದ್ದಾರೆ ಅಂತ, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡೆ ನಾನು ಜಸ್ಟ್. ಸರಿ. ಅವ್ರು ಹೇಳ್ತಾ ಇದ್ರು ನಾವಿರೋ ಕಡೆ ಸ್ವಲ್ಪ ಮಟ್ಟಿಗೆ ಆಗಿದೆ, ಬಟ್ ಕೆಲವೊಂದು ಕಡೆ ತುಂಬಾ ಆಗಿದೆ, ಬಟ್ ಕನ್ನಡಿಗರೆಲ್ಲ ಸೇಫ್ ಆಗಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಅದು ಆಗಿರೋ ಜಾಗದಲ್ಲಿ ಜಾಸ್ತಿ ಕನ್ನಡಿಗರು ಇಲ್ಲವೇನೋ, ಅದಕ್ಕೋಸ್ಕರ ನಮಗೂ ಕೂಡ ಕಾಲ್ ಬಂದಂಗೆ. ಮೇ ಬಿ ಮೇಡಮ್. ಬಟ್ ಇವರು ಮೋಹನ್ ಅಂತ ನಮ್ಮ ಜೊತೆ ಮಾತನಾಡಿರುವಂತವ್ರ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ಲರೂ ಕೂಡ ಮೆಸೇಜ್ ಹಾಕಿದಾರಂತೆ ಗ್ರೂಪ್ ಅಲ್ಲಿ. ಸೊ ಎಲ್ಲರೂ ಫೈನ್ ಅಂತ ಹೇಳಿದಾರಂತೆ. ಓಕೆ, ದಟ್ಸ್ ಅ ಗುಡ್ ನ್ಯೂಸ್ ಎನಿವೆ. ಬಟ್ ನಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ರಾಯಭಾರಿ ಕಚೇರಿಯಿಂದ ಯಾವಾಗ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ, NRI ಫೋರಂ ಅಧಿಕಾರಿಗಳು ಕೂಡ ಅಲ್ಲಿಂದ ಆಕ್ಟಿವ್ ಆಗ್ತಾರೆ ಅನ್ನುವಂಥದ್ದನ್ನು ಆರತಿ ಕೃಷ್ಣ ಮೇಡಮ್ ಮಾತನಾಡಿದ್ರು ನ್ಯೂಸ್ 18 ಜೊತೆ. ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ ಎರಡು ದೇಶಗಳ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಭಾಗಗಳಲ್ಲಿ ನೆನೆಸಿಕೊಳ್ಳೋದಕ್ಕೆ, ಅಂದಾಜು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟರ ಮಟ್ಟಿಗೆ ಭೂಕಂಪನದ ತೀವ್ರತೆ ಇತ್ತು. ಎಡಭಾಗದ ದೃಶ್ಯದಲ್ಲಿ ನೋಡಬಹುದು ನೀವು, ಬಹುಮಹಡಿಯ ಕಟ್ಟಡ, ಅದು ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಬಿಲ್ಡಿಂಗ್ ಅಲ್ಲಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿರುವಂತಹ ನೀರು ಕೆಳಗಡೆ ಯಾವ ರೀತಿಯಾಗಿ ಚೆಲ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮೇಲ್ಗಡೆಯಿಂದ ಯಾರೋ ನೀರನ್ನ ಚೆಲ್ಲೋ ತರ ಕಾಣಿಸ್ತಾ ಇದೆ, ಬಟ್ ಅದು ಬಿಲ್ಡಿಂಗ್ ನಡುಗ್ತಾ ಇರೋದು. ಬ್ಯಾಂಕಾಕ್ ನಲ್ಲಿ ಕನ್ನಡಿಗರೇ ಸಮಸ್ಯೆಗೆ ಸಿಲುಕಿದ್ದೀರಾ? ಥೈಲ್ಯಾಂಡ್ ನಲ್ಲಿ ಭೂಕಂಪಕ್ಕೆ ಸಿಲುಕಿದ್ರೆ ಯಾವುದೇ ರೀತಿಯಾದಂತಹ ಭಯ ಬೇಡ. ವಿದೇಶದಲ್ಲಿ ಸಿಲುಕಿ ಸಂಕಷ್ಟದಲ್ಲಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ಇಮಿಡಿಯೇಟ್ ಆಗಿ ಕರೆ ಮಾಡಿ. ನಿಮ್ಮ ರಕ್ಷಣೆಗೆ ಕೇಂದ್ರ ಸರ್ಕಾರ ಸಿದ್ಧ ಆಗಿದೆ. ಬ್ಯಾಂಕಾಕ್ನಲ್ಲಿ, ಥೈಲ್ಯಾಂಡ್ನಲ್ಲಿ ಈ ಭೂಕಂಪನದ ಈ ಪರಿಸ್ಥಿತಿಯಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ರೆ ಸದ್ಯಕ್ಕೆ 08022035183 ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ನಮ್ಮ ಸ್ಕ್ರೀನ್ ಮೇಲೆ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಬೇಕಾದಂತಹ ರಕ್ಷಣೆ ಎಲ್ಲವೂ ಕೂಡ ಸಿಗುತ್ತೆ. ಥೈಲ್ಯಾಂಡ್ನಲ್ಲಿ ಭೂಕಂಪಕ್ಕೆ ಸಿಲುಕಿದ್ರೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ರಕ್ಷಣೆ ಸಿಗುತ್ತೆ. ಯಾವುದೇ ರೀತಿಯಾದಂತಹ ಭಯ ಬೇಡ. ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಎರಡು ದೇಶದಲ್ಲಿ ಆದಂತಹ ಭೂಕಂಪನದ ತೀವ್ರತೆ ಎಷ್ಟೋ ಜನರನ್ನ ಬಲಿ ತೆಗೆದುಕೊಂಡಿದೆ. ಯಾಕಂದ್ರೆ ಆ ಭೂಕಂಪನದ ತೀವ್ರತೆಯ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಎದೆ ನಡುಗೋ ತರ ಇದೆ. ಜನ ಓಡ್ತಾ ಇದ್ದಾರೆ, ದೃಶ್ಯದಲ್ಲಿ ನೋಡಬಹುದು ನೀವು. ಸಿಚುವೇಶನ್ ಆ ರೀತಿ ಆಗಿದೆ. ಬದುಕಿದ್ರೆ ಸಾಕಪ್ಪ ಅಂತ ನೋಡಿ, ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ. ಇಲ್ಲಿ ಓಡ್ತಾ ಇರುವಂತ ಜನ ಏನಿದ್ದಾರೆ, ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ, ಸಡನ್ ಆಗಿ ಬೀಳುತ್ತೆ. ಜಸ್ಟ್ ಸೆಕೆಂಡ್ಸ್ಗಳಲ್ಲಿ ಅದರ ಧೂಳೇನಿದೆ, ಆ ಬಿಲ್ಡಿಂಗ್ ಬಿದ್ದ ತಕ್ಷಣ ಇಲ್ಲಿ ಓಡ್ತಾ ಇರುವಂತಹ ವ್ಯಕ್ತಿಗಳ ತಲೆ ಮೇಲೆ ಕೂಡ ಧೂಳು ಬರುತ್ತೆ. ನೋಡಿ ಯಾವ ರೀತಿಯಾಗಿ, ಅಂದ್ರೆ ಅಷ್ಟರ ಮಟ್ಟಿಗಿನ ಭೂಕಂಪನದ ತೀವ್ರತೆ ಇತ್ತು.